ದೇವರು ಹೇಳ್ತಾನೆ, ನನಗೆ ಯಾರು ಇಷ್ಟ? ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಪುರುಷರ್ಷಭ. ದೇವರ ಹತ್ರ ಬರುವವರು 4 ಮಂದಿ ಅಲ್ಲ. ಕೆಲವರು ಆರ್ತರಾಗಿ ದೇವರ ಹತ್ರ ಬರ್ತಾರೆ. ನಮ್ಗೆ ಗೊತ್ತು, ದೇವಸ್ಥಾನದಲ್ಲಿ ಹೆಚ್ಚು ಹೊತ್ತು ಕಣ್ಣು ಮುಚ್ಚಿ ಕೂತ್ಕೊಂಡ ಅಂತಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ದೇವರ ಎದುರು ಯಾರಾದರೂ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕೊಡ್ತಾರೆ. ಆರ್ತನಾಗಿ ದೇವರ ಹತ್ರ ಬರ್ತಾರೆ. ಕೆಲವರು ಜಿಜ್ಞಾಸು, ತಿಳಿಬೇಕು ಅಂತ ಇಚ್ಛೆಯಿಂದ ಬರುವವರು ಇರ್ತಾರೆ. ಇನ್ನು ಕೆಲವರು ಅರ್ಥಾರ್ಥಿ, ಏನೋ ಒಂದು ಪ್ರಯೋಜನ ಆಗಬೇಕು. ದುರ್ಯೋಧನ ಮತ್ತವರು ಕೃಷ್ಣನ ಹತ್ರ ಬರ್ತಾರೆ. ಭಕ್ತಿಯಿಂದ ಬರುವುದಲ್ವೇ ಅಲ್ಲ, ಅವರ ಕೆಲಸ ಆಗಬೇಕು ಅಂತ ಬರ್ತಾರೆ. ಕೃಷ್ಣ ನಮ್ಮ ಪಕ್ಷಕ್ಕಿದ್ದರೆ ನಮಗೆ ಏನಾದರೂ ಒಂದಿಷ್ಟು ಜನ ನಮ್ಮೊಟ್ಟಿಗೆ ಬರ್ತಾರೆ. ಅರ್ಥಾರ್ಥಿಗಳಾಗಿ ದೇವರ ಹತ್ರ ಬರುವವರು ಇರ್ತಾರೆ. ಇನ್ನು ಕೆಲವರಿರ್ತಾರೆ, ಅವರಿಗೆ ಯಾವ ಅಪೇಕ್ಷೆನೂ ಇಲ್ಲ. ಜ್ಞಾನಿ ವಿಚಾರ, ಆ ದೇವರ ಮಹಾತ್ಮ್ಯ ಜ್ಞಾನ ಸಂಪಾದನೆ ಮಾಡಿದವರು, ದೇವರು ದೊಡ್ಡವ ಅಂತ ತಿಳ್ಕೊಂಡವರು, ದೇವರನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಜ್ಞಾನ ಇರುವವರು, ಅಂತಹ ಜ್ಞಾನಿಗಳು ದೇವರ ಹತ್ರ ಬರ್ತಾರೆ. ಈ 4 ಮಂದಿಯಲ್ಲಿ ದೇವರು ಯಾರನ್ನು ಇಷ್ಟಪಡ್ತಾನೆ? ಎಲ್ಲರನ್ನೂ ಸಂತೋಷ ಪಡಿಸ್ತಾನೆ. ಯಾರೇ ದೇವರ ಹತ್ರ ಬರಲಿ ಬರಿಕೈಯಲ್ಲಿ ಕಳಿಸಿಕೊಂಡೇ ಇಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಕೊಟ್ಟು ಕಳಿಸ್ತಾನೆ. ದುರ್ಯೋಧನ ಬಂದ, ನನಗೆ ಯುದ್ಧ ಸಹಾಯ ಬೇಕು ಅಂತ ಹೇಳಿದ. ದೇವರು ಆಗೋದಿಲ್ಲ, ನಾನು ಅರ್ಜುನನಿಗೆ ಸಹಾಯ ಮಾಡುವುದು, ಪಾಂಡವರ ಪಕ್ಷಪಾತಿ ಅಂತ ದೇವರೇನು ಹೇಳಿಲ್ಲ. ಸಹಾಯ ಮಾಡ್ತೇನೆ ಅಂತ ಹೇಳಿದ. ದೇವರು ಹೇಳಿದ, ಸಮಾನ ಎಷ್ಟಾದರೂ ನೋಡಿ ಔದಾರ್ಯ ದೇವರು, ಸಮಾನವಾಗಿ ಹಂಚ್ತೇನೆ. ದೇವರು ಹೇಳಿದ, ಒಂದು ಪಕ್ಷದಲ್ಲಿ ಯುದ್ಧ ಮಾಡದೇ ಇದ್ದ ಕೃಷ್ಣ, ಇನ್ನೊಂದು ಪಕ್ಷದಲ್ಲಿ ನನ್ನ ನಾರಾಯಣೀ ಸೇನೆ, ನನ್ನ 10 ಲಕ್ಷ ಮಂದಿ ಮಕ್ಕಳನ್ನು ಕಳಿಸ್ತೇನೆ. ದುರ್ಯೋಧನ ಹೇಳಿದ, ಆಯುಧ ಹಿಡಿಯದೆ ಯುದ್ಧ ಮಾಡದೆ ಬರೀ ಒಂದು ಗೊಂಬೆಯಾಗಿ ಬಂದು ಕೂದರೆ ನನಗೇನು ಲಾಭ? ಬೇಡಪ್ಪ ಈ ಕೃಷ್ಣ. ಮತ್ತೇನಾಗುವುದು? ನಾರಾಯಣೀ ಸೇನೆ 10 ಲಕ್ಷ ಮಂದಿ. ಅವತ್ತು ಹಾಗೆ ನೋಡಿ, ಮೆಜಾರಿಟಿ ಬೇಕಾಗ್ತದೆ, ತಲೆ ಎಷ್ಟು ಅಂತ ಬೇಕಾಗ್ತದೆ. ಇವತ್ತದಾಗಿದೆ, ಕೈ ಎತ್ತುವವರು ಬೇಕಾಗ್ತದೆ, ತಲೆಯೊಳಗೆ ಎಂಥದ್ದು ಇದು ಬೇಕು ಅಂತೇನಿಲ್ಲ. ನಾರಾಯಣಿ ಸೇನೆ 10 ಲಕ್ಷ ಮಂದಿ ನನಗೆ ಬರ್ತದೆ ಅಂತ, ಅದೇ ನನ್ನ ಪಾಲಿಗಿರಲಿ ಅಂತ ದುರ್ಯೋಧನ ಖುಷಿಯಲ್ಲಿ ಹೋದ. ದೇವರು ಚಾಯ್ಸ್ ಅಂದರೆ ಹಾಕಿರ್ತಾರೆ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಟ್ಟು ಕಳಿಸ್ತಾರೆ. ಆ ಕಾಲದಲ್ಲಿ ಖುಷಿ ಕೊಡ್ತದೆ. ಅದರಲ್ಲಿ ಅರ್ಜುನ ಯಾವುದನ್ನೂ ಅಪೇಕ್ಷೆ ಪಡಲಿಲ್ಲ, ನನಗೆ ದೇವರು ಬೇಕು. ಕೃಷ್ಣ ಹೇಳಿದ, ಆಯುಧ ಹಿಡಿಯುವುದಿಲ್ಲ ಸ್ವಾಮಿ, ನೀನೇ ಒಂದು ಆಯುಧ, ನೀನೇ ಸರ್ವಪ್ರಹರಣ ಆಯುಧ, ನಿನಗೊಂದು ಆಯುಧ ಬೇಕು. ಹಾಗಾಗಿ ನನಗೆ ಆಯುಧ ಬಾಣಿಯಾದರೂ ಬೇಡ. ಒಬ್ಬ ಮಲಗುವಾಗ ರಾತ್ರಿಯಲ್ಲಿ ಒಂದು ಕಬ್ಬಿಣದ ಕೋಲು ಹಿಡ್ಕೊಂಡು ಮಲಗಿದ್ದ. ಮಾತ್ರ ಕೇಳಿದ್ರಂತೆ, ನಿನಗೆ ಯಾಕೆ ಈ ಕಬ್ಬಿಣದ ಕೋಲು? ಕಳ್ಳ ಬಂದರೆ ಹೊಡಿಲಿಕ್ಕೆ. ಅವ್ರು ಕೇಳಿದ್ರಂತೆ, ಕಳ್ಳ ಬಂದರೆ ಕಳ್ಳನಿಗೆ ಹೊಡಿಲಿಕ್ಕ ನಿನಗೆ ಹೊಡಿಲಿಕ್ಕ? ಅಂದರೆ ಆ ಕಳ್ಳ ರಾತ್ರಿಯಲ್ಲಿ ಬರ್ತಾನೆ, ಅವನು ನೋಡಿ ಹೆದರ್ತಾ ಇರ್ತಾನೆ, ಕೋಲು ಹಿಡ್ಕೊಂಡಿರ್ತಾನೆ, ಗರಗಡ ನಡುತ್ತಾ ಇರ್ತಾನೆ, ಕೊಡು ಕೋಲು ಅಂತ ಹೇಳ್ತಾನೆ. ಕೃಷ್ಣಾರ್ಪಣ ವಸ್ತು ಅಂತ ಕೋಲನ್ನು ಅವನ ಕೈಗೆ ಕೊಡ್ತಾನೆ, ಅವನೇ ಹೊಡಿತಾನೆ. ಇವನೇ ಪೆಟ್ಟಿಲಿಕ್ಕೋಸ್ಕರ ಕೋಲು ಯಾಕೆ? ನಮಗೆ ದುರ್ಬಲರಾದರೆ ಕೋಲು ಇದ್ರೂ ಉಪಯೋಗಿ, ಪ್ರಬಲರಾದರೆ ಆಯುಧ ಯಾಕಬೇಕು? ನಮ್ಮ ದೇವರು ಸರ್ವಪ್ರಹರಣ ಆಯುಧ. ಅವನ ಕಣ್ಣೂ ಒಂದು ಆಯುಧ, ಅವನ ಕೈಯೂ ಒಂದು ಆಯುಧ, ಕಾಲೂ ಒಂದು ಆಯುಧ, ನಾಲಗೆನೂ ಆಯುಧ. ಹಾಗಾಗಿ ದೇವರಿಂದ ಮತ್ತೇನೂ ನಾವು ನಿರೀಕ್ಷೆ ಮಾಡಬೇಕಾಗಿಲ್ಲ. ದೇವರೇ ನಮ್ಮ ಪಾಲಿಗೆ ಒಂದು ಬಲ. ಸವೈ ಬಲಂ ಬಲಿನಾನ್ ಚಾಪರೇಶ. ಅವನೇ ಒಂದು ಬಲಿಷ್ಠರಾದವ, ಅವನಿಗೊಂದು ಇನ್ನೊಬ್ಬ ಬೇಡ. ಅರ್ಜುನ ಹೇಳಿದ, ಸ್ವಾಮಿ ನೀನಿದ್ರೆ ಸಾಕು, ನೀನು ಆಯುಧ ಹಿಡಿಯುವುದು ಬೇಡ, ನಾನು ಯುದ್ಧ ಮಾಡೋದಿಲ್ಲ ಬೇಡ ಅಂತ ಹೇಳಿದ ಅರ್ಜುನ. ಅವನಿಗೆ ಗೊತ್ತು, ನಮ್ಮ ದೇವರಿದ್ದರೆ ದೇವರು ಎಲ್ಲವನ್ನೂ ಮಾಡಿಸ್ತಾನೆ. ಅದನ್ನು ಅನುಭವಿಸಿದ 18 ದಿವಸದ ಯುದ್ಧದಲ್ಲಿ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ, ಎಲ್ಲವೂ ಅಲ್ಲಿ ಸಿದ್ಧಿಸ್ತದೆ ಅನ್ನೋದನ್ನು ಅನುಭವಿಸಿದವ ಅರ್ಜುನ. ಅರ್ಜುನ ಹೇಳಿದ, ದೇವರೇ ನಮಗೆ ಯುದ್ಧದ ಬೇಡ, ನೀನೊಬ್ಬ ಇದ್ದರೆ ಸಾಕು. ಹಾಗೆ ಕೃಷ್ಣನಿಗೆ ತುಂಬ ಇಷ್ಟ ಅರ್ಜುನ, ಭೀಮಸೇನ ದೇವರು, ಪಾಂಡವರು. ಯಾಕೆಂದರೆ ಜ್ಞಾನಿಗಳು, ದೇವರನ್ನು ಬಿಟ್ಟು ಮತ್ತೆ ಏನನ್ನೂ ಬಯಸುವವರಲ್ಲ. ಯಾಕೆಂದರೆ ದೇವರು ನಮ್ಮ ಪಾಲಿಗೆ ಇದ್ದರೆ ನಮಗೆಲ್ಲವೂ ಸಿದ್ಧಿಸ್ತದೆ. ದೇವರಿಂದ ನಮಗೆ ಇನ್ನೊಂದು ಬೇಡ. ನಮಗೆ ಇವತ್ತಿನ ನಾಯಕ ಇದ್ದಾರಲ್ಲ, ಇನ್ನೊಂದು 5 ವರ್ಷ ಇದ್ದರೆ ಸಾಕು, ಅವರಿಂದ ನಮಗೇನು ಬೇಡ, ನಮಗೆ ಇದ್ದರೆ ಸಾಕು, ಎಲ್ಲ ಬೇಕಾದ ಸಮೃದ್ಧಿ ಎಲ್ಲ ಆಗಿಬಿಟ್ಟು. ಅವ ಜನನಾಯಕನೇ ಹೀಗಿರ್ತಾನೆ ಅಂತಾರೆ, ಆ ತೆರೆನಾಯಕನ ಒಳಗೆ ತುಂಬ ನಮ್ಮ ಭಗವಂತ ವಿಭೂತಿ ರೂಪ ಅದು ಹೇಗಿರ್ಲಿಕ್ಕಿಲ್ಲ. ದೇವರು ಎಲ್ಲಿ ಇರ್ತಾನೆ ಅದು ಎಲ್ಲವೂ ಸಿದ್ಧಿಸ್ತದೆ.
ಜ್ಞಾನ ಅನ್ನುವಂಥದ್ದು ನಮಗೆ ಮುಖ್ಯ. ಜ್ಞಾನಿಯಾದವ ತುಂಬ ದೇವರಿಗೆ ಇಷ್ಟ. ಜ್ಞಾನಿಗಳು ಬಂದಾಗ ದೇವರು ಕೈ ಹಿಡಿದು ಸ್ವಾಗತ ಮಾಡ್ತಾನೆ. ಜ್ಞಾನಿಗಳಿಗೂ ಇತರರಿಗೂ ಸಂಗ್ರಾಮ ಆದರೆ ದೇವರು ಜ್ಞಾನಿಗಳ ಪಕ್ಷ, ಕರ್ಮಠರ ಪಕ್ಷದಲ್ಲಿ ದೇವರು ಇರುವುದಿಲ್ಲ. ಇಲ್ಲ ಅಂತೇನೂ ಅಲ್ಲ, ಆದರೆ ಮೊದಲನೇ ಸ್ಥಾನಮಾನ ಜ್ಞಾನಿಗಳಿಗೆ. ಸನಕಾದಿಗಳು ಬಂದರು, ಜಯವಿಜಯರು ತಡೆದರು, ಸನಕಾದಿಗಳು ಶಾಪ ಕೊಟ್ಟರು. ದೇವರು ಓಡೋಡಿ ಬಂದ, ಏನು ಜಗಳ, ನನಗೆ ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಸನಕಾದಿಗಳು ಹೇಳಿದ್ರು ನಾವು ಶಾಪ ಕೊಟ್ಟೆವು, ಸರಿಯಾಯಿತು. ಜಯವಿಜಯರು ಹೇಳಿದ್ರು ಸ್ವಾಮಿ ನಮಗೆ ಅನ್ಯಾಯ ಆಯಿತು, ಏನು ಚಿಂತೆ ಮಾಡಬೇಡಿ. ಇಬ್ಬರಿಗೂ ನ್ಯಾಯವನ್ನು ಕೊಟ್ಟ. ಸನಕಾದಿಗಳು ಶಾಪ ಕೊಟ್ಟರು, ನೀವು ರಾಕ್ಷಸರಾಗಿ ಭೂಮಿಯಲ್ಲಿ ಹುಟ್ಟಿ ತಥಾಸ್ತು. ಜ್ಞಾನಿಗಳ ಮೇಲೆ ಎಷ್ಟು ಪ್ರೀತಿ ಭಗವಂತನಿಗೆ. ನೀವು ಭಗವಂತನ ಕೆಲಸ ಮಾಡುವವರು, ಭಗವಂತನ ದ್ವಾರಪಾಲಕರು. ಹಾಗಾಗಿ ನಮ್ಮ ದ್ವಾರಪಾಲಕರಿಗೆ ನೀವು ಹೇಗೆ ಶಪಿಸಿದ್ರಿ ಅಂತ ದೇವರು ಕೇಳಲಿಲ್ಲ. ಜ್ಞಾನಿಗಳು ಹೇಳಿದ್ದಕ್ಕೆಲ್ಲ ತಥಾಸ್ತು. ದೇವರು ತಥಾ ಮಾಸ್ತು ಅಂತ ಹೇಳಿದರೆ ಶಾಪ ಫಲಿಸ್ತಿರಲಿಲ್ಲ, ತಥಾಸ್ತು ಅಂತ ಹೇಳಿದ. ಯಾಕೆಂತಂದರೆ ಜ್ಞಾನೇನಾಥೋ ವಿವರ್ತಿಮಾನ್. ಜ್ಞಾನಿ ಅಂತಂದರೆ ಅವನು ಭಗವಂತನನ್ನು ಹೊತ್ತುಕೊಂಡವ. ಜ್ಞಾನಿಯ ನಾಲಿಗೆಯಲ್ಲಿ ಭಗವಂತ ಕೂತು ಅಸ್ತು ಅಂತ ಹೇಳಿದ. ಆಗ ದ್ವಾರಪಾಲಕರು ಹೇಳಿದರು, ಸ್ವಾಮಿ ನಮಗೆ ಅನ್ಯಾಯ ಆಯಿತು. ಖಂಡಿತ ಅನ್ಯಾಯ ಆಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ನಾವು ರಾಕ್ಷಸರಾಗಿ ಹುಟ್ಟಬೇಕು, ರಾಕ್ಷಸರ ಒಟ್ಟಿಗಿರಬೇಕು, ಇದನ್ನು ಮರೆತಿರಬೇಕು. ದೇವರು ಹೇಳಿದ, ನೀವು ನನ್ನನ್ನು ಮರೆತರೂ ಪರವಾಗಿಲ್ಲ, ನಿಮ್ಮೊಟ್ಟಿಗೆ ನಾನು ಬರ್ತೇನೆ ಅಂತ ಹೇಳಿದ. ನೋಡಿ, ಯಾರಿಗೂ ಅನ್ಯಾಯ ಮಾಡಲಿಲ್ಲ. ನೋಡಿ, ಅವರು ಕೆಳಗಿಳಿದ್ರೆ ಜಯವಿಜಯರು ಅವರನ್ನು ಹೈಜಾಕ್ ಮಾಡಿ ಹಿರಣ್ಯಾಕ್ಷರು ಹಿಡ್ಕೊಂಡು ಹೋದರೆ ನಮ್ಮ ದೇವರು ವರಾಹನಾಗಿ ನರಸಿಂಹದೇವರಾಗಿ ಭೂಮಿಗೆ ಇಳಿದು ಬಂದಾನೆ. ಮತ್ತೆ ಪುನಃ ಹೈಜಾಕ್ ಮಾಡಿ ರಾವಣ ಕುಂಭಕರ್ಣರಾಗಿ ಹೈಜಾಕ್ ಆದರೆ ನಮ್ಮ ದೇವರು ರಾಮದೇವರಾಗಿ ಬೆನ್ನಟ್ಟಿಕೊಂಡು ಹೋದರು. ಅವರಿಗೋಸ್ಕರ ಕಾಡಿಗೆ ಹೋಗಬೇಕಾಗಿರಲಿಲ್ಲ, ಸೀತೆಯನ್ನು ಕೊಂಡೋಗಲಿಕ್ಕೆ ಬಿಡ್ತಿರಲಿಲ್ಲ. ತನ್ನ ದ್ವಾರಪಾಲಕರನ್ನು ಅನುಸರಿಸಿಕೊಂಡು ಹೋಗಬೇಕು ಅನ್ನುವ ನ್ಯಾಯದಿಂದ ಬಂದ. ಶಿಶುಪಾಲ ದತ್ತ ವಕ್ರರಾದರೆ ನಮ್ಮ ದೇವರು ಗೋಪಾಲಕೃಷ್ಣನಾಗಿ ಬಂದ. ಹೀಗೆ ನಮ್ಮ ದೇವರು ಯಾರಿಗೂ ಅನ್ಯಾಯವನ್ನು ಮಾಡುವುದಿಲ್ಲ. ಆದರೆ ಜ್ಞಾನಿಗಳಾದರೆ ಮೊದಲನೇ ಸ್ಥಾನ, ಆಮೇಲೆ ಉಳಿದವರಿಗೆ. ಕೊನೆಗೆ ಆ ಶಿಶುಪಾಲ ದತ್ತ ವಕ್ರರಿಗೂ ಕೂಡ ಭಗವಂತ ನ್ಯಾಯವನ್ನು ಕೊಟ್ಟು ತಮ್ಮ ದ್ವಾರಪಾಲಕತನದಲ್ಲಿ ಅವರನ್ನು ನಿಯೋಜನೆ ಮಾಡಿ. ಅನ್ಯಾಯ ಮಾಡಿದರು, ಜ್ಞಾನಿಗಳಿಗೆ ವಿರೋಧ ಮಾಡಿದರು ಅಂತ ಭಗವಂತ ತೆಗೆದು ಬಿಸಾಡಲಿಲ್ಲ. ಎಲ್ಲಿ ತಪ್ಪು ಮಾಡ್ತಾರೆ, ಜ್ಞಾನಕ್ಕೆ ಎಲ್ಲಿ ವಿರೋಧ ಮಾಡ್ತಾರೆ ಅಲ್ಲಿ ಅವರಿಗೆ ಶಿಕ್ಷೆ ಅನ್ನುವಂಥದ್ದು ಅದು ಕಾದಿಟ್ಟದ್ದು. ದೇವರದು ಓಟು ಯಾವುದಕ್ಕೆ ಅಂತಂದರೆ ಜ್ಞಾನಿಗಳಿಗೆ, ಜ್ಞಾನಕ್ಕೆ. ಅವರು ಏನು ಮಾಡಿದರೂ ಭಗವಂತನಿಗೆ. ಹಾಗಾದರೆ ಕರ್ಮ ಮಾಡೋದು ಬೇಡವಲ್ಲ ಅಂತಂದರೆ ಕರ್ಮ ಮಾಡಿದರೆ ದೇವರು. ಆದರೆ ಕರ್ಮ ಅದು ಜ್ಞಾನಕ್ಕೆ ವಿರೋಧಿಯಾಗಬಾರದು ಅನ್ನೋದು ಭಗವಂತನ ತತ್ವ. ನಮ್ಮದು ಕರ್ಮ ಅಂತ ಇದೆ, ಜ್ಞಾನವನ್ನು ಬಿಟ್ಟುಬಿಡ್ತೇವೆ. ಕರ್ಮ ಅಂದರೆ ಬೆಳಗಿನಿಂದ ಸಾಯಂಕಾಲ ತನಕ ಏನಾದರೂ ಮಾಡ್ತಾ ಇರ್ತೇವೆ, ಜ್ಞಾನವನ್ನು ಬಿಟ್ಟುಬಿಡ್ತೇವೆ. ಆದರೆ ಜ್ಞಾನಕ್ಕೆ ವಿರೋಧಿಯಾದರೆ ಕರ್ಮ, ಜ್ಞಾನವನ್ನು ಭಗವಂತ ಬಿಟ್ಟು ಕರ್ಮದ ಜೊತೆಗೆ ಇರುವುದಿಲ್ಲ. ಜ್ಞಾನಕ್ಕೇ ಪ್ರಾಶಸ್ತ್ಯ ಅಂತ ತೋರಿಸಿಕೊಟ್ಟ ದೇವರು ಭಗವಂತ. ಯಾವುದೇ ಅವತಾರವಾಗಿರಲಿ ಭಗವಂತನ ಜ್ಞಾನದ ಕಾರ್ಯ ಅದರಲ್ಲಿ ನಡೆಸಿಯೇ ನಡೆಸ್ತಾನೆ. ರಾಮದೇವರಾಗಿಯೂ ಕೂಡ ಭಗವಂತ ಜ್ಞಾನ ಕಾರ್ಯವನ್ನು ಮಾಡಿದ್ದಾನೆ. ಯಾವಾಗ ಪರಂಧಾಮಕ್ಕೆ ಬರ್ತಾನೆ ನಮ್ಮ ದೇವರು, ಆವಾಗ ನಮ್ಮ ಆಚಾರ್ಯರು ವರ್ಣನೆ ಮಾಡ್ತಾರೆ. ಜ್ಞಾನಂ ನೇತ್ರಾಬ್ಜ ಯುಗ್ಮ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್ ತನ್ವ ಬ್ರಹ್ಮಾಂಡ ಭಾಷ್ಯಾಂತರ ಬದಿಕರ್ ಕುಚ ಭಾಸಯನ್ ಭಾಸುರಾಸ್ಯ. ನಮ್ಮ ದೇವರು ಎರಡು ಕಣ್ಣುಗಳ ಮೂಲಕ ಜ್ಞಾನವನ್ನು ಕೊಟ್ಟಾನೆ. ಸಾಮಾನ್ಯವಾಗಿ ಬಾಯಿಯ ಮೂಲಕ ಜ್ಞಾನವನ್ನು ಕೊಡಬೇಕಾದ್ರೆ ಕಣ್ಣಿನ ಮೂಲಕ ಜ್ಞಾನ ಕೊಡಬೇಕಾಗುತ್ತಾ? ಆಕ್ಷೆ ನಮ್ಗೆ ಗೊತ್ತಿದೆ ನೋಡಿ, ಕಣ್ಣಿನಿಂದ ಸನ್ನೆ ಮಾಡಿ ಅದನ್ನು ತರಬೇಡ ಅಂತ ನಾವು ಸನ್ನೆ ಮಾಡಿ ನಾವು ಹೇಳ್ತೇವೆ ನೋಡಿ. ನಮ್ಮ ದೇವರು ಕಣ್ಣಿನ ಮೂಲಕ ಜ್ಞಾನದ ಧಾರೆಯನ್ನು ಹರಿಸಿದ್ದಾರೆ ಅಂತ ಆ ದೇವರ ವೈಭವವನ್ನು ಹೇಳ್ತಾರೆ. ಹಾಗಾಗಿ ಭಗವಂತನಿಗೂ ಜ್ಞಾನಕ್ಕೂ ಅವಿಭಾಜ್ಯವಾದ ಅಂಗ. ನಮ್ಮದು ಯಾವುದೇ ಒಂದು ಕರ್ಮ ಇರಲಿ ಅದರಲ್ಲಿ ಜ್ಞಾನ ಅನ್ನುವಂಥದ್ದು ಪ್ರಧಾನವಾದ ಅಂಗ. ದೇವರ ಮಹಾತ್ಮ್ಯವನ್ನು ತಿಳ್ಕೊಂಡು ಆ ಕರ್ಮವನ್ನು ಮಾಡಿದರೆ ಅದಕ್ಕೆ ಅನಂತ ಮಡಿ ಫಲ. ಸಂಧ್ಯಾ ವಂದನೆ ಮಾಡುವಾಗ ಅರ್ಘ್ಯ ಬಿಡ್ತೇವೆ, ಖರ್ಚು ಏನಿಲ್ಲ ನಮಗೆ, ಮನೆಯ ನೀರು ಅದನ್ನು ಬೊಗಸೆಯಲ್ಲಿ ಹಿಡಿದು ನಾವು ಸಮರ್ಪಣೆ ಮಾಡ್ತೀವಿ. ಆಗ ಚೂರು ಅನುಸಂಧಾನ ಇದ್ದರೆ ನಮಗೆ ಎಷ್ಟೊಂದು ಜ್ಞಾನ ಕೊಟ್ಟಿದ್ದಾನೆ. ಹಾಗಾಗಿ ಜ್ಞಾನಪೂರ್ವಕವಾಗಿ ಈ ಕರ್ಮ ಅಂತ ಅನುಸಂಧಾನ ಮಾಡಿದರೆ ಅದಕ್ಕೆ ಅನಂತ ಮಡಿಯಾದಂತಹ ಫಲ ಶಾಸ್ತ್ರಕಾರರು ಹೇಳ್ತಾರೆ.